ಮೆಟಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಟ್ಯಾಪ್ ಮಾಡಿ ನಮ್ಮ ಹೊಸ ವಿಡಿಯೋಸ್ ನಿಮಗೆ ಅಪ್ಲೋಡ್ ಆದ ಕೂಡಲೇ ತಿಳಿಲಿಕ್ಕೆ. ಕಳೆದ 16 ವಾರದಲ್ಲಿ ಅಂಜಲಿ ಏನೆಲ್ಲ ಅನುಭವಿಸಿದಳು, ಹಾಗೆ ಅವಳ ಗರ್ಭದಲ್ಲಿ ಶಿಶುವಿನ ಬೆಳವಣಿಗೆ ಹೇಗೆ ವಾರ ವಾರ ಬದಲಾಗುತ್ತಾ ಇದೆ, ಇವೆಲ್ಲ ನೋಡಿದೆವು. ಈ 17ನೇ ವಾರದಲ್ಲಿ ಅಂಜಲಿಯಲ್ಲಿ ಏನು ಲಕ್ಷಣಗಳು ಇವೆ, ಇದನ್ನು ಬನ್ನಿ ನಾವು ನೋಡೋಣ. ಈ ವಾರದಲ್ಲಿಯೂ ಅಂಜಲಿಗೆ ಬೆನ್ನು ನೋವು, ಕಾಲು ನೋವು, ಹಾಗೆ ಹೆಚ್ಚು ಹಸಿವಾಗುತ್ತಾ ಇದೆ. ಇವೆಲ್ಲ ಇನ್ನೂ ಕಮ್ಮಿ ಆಗಲಿಲ್ಲ. ಡಾಕ್ಟರ್ ಅವಳಿಗೆ ಹೇಳುತ್ತಾರೆ, ಗರ್ಭಾಶಯ ಹೊಕ್ಕಳಿಗಿಂತ ಕೆಳಗಿನ ಭಾಗವರೆಗೆ ಬಂದಿದೆ. ಬೆನ್ನು ನೋವು ತೂಕ ಹೆಚ್ಚಾದ ಕಾರಣ ಇರಬಹುದು. ಹಾಗೆ ಡಾಕ್ಟರ್ ಅವಳಿಗೆ ಹೇಳುತ್ತಾರೆ, ದಿನದಲ್ಲಿ ಹಲವಾರು ಸರಿ ಮಾತ್ರ ಸ್ವಲ್ಪ ಸ್ವಲ್ಪ ಆಹಾರ ಅವಳು ತಗೊಳ್ಬೇಕು. ಆಹಾರ ಪೌಷ್ಟಿಕವಾಗಿರಬೇಕು. ಹಾಗೆ ಅವಳ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನು ಸರಿಯಾಗಿ ನೋಡಿಕೊಳ್ಬೇಕು. ಅಂಜಲಿಯ ಗಂಡ ಹಾಗೂ ಗೆಳತಿಯರೆಲ್ಲ ಅಂಜಲಿ ಈ ತಿಂಗಳು ತುಂಬ ಚೆಂದ ಕಾಣುತ್ತಾ ಇದ್ದಾಳೆ ಎಂದು ಹೇಳುತ್ತಾರೆ. ಗರ್ಭಿಣಿ ಸ್ತ್ರೀ ಈ ತಿಂಗಳಲ್ಲಿ ತುಂಬ ಚೆಂದ ಕಾಣುತ್ತಾರೆ. ಯಾಕಂದರೆ ರಕ್ತ ಪ್ರವಾಹ ಹೆಚ್ಚಾಗಿ ಮುಖ ಹಾಗೂ ಉಗುರುಗಳಿಗೆಲ್ಲ ಹೆಚ್ಚಾಗುತ್ತದೆ. ಅಂಜಲಿಗೆ ಈ ವಾರದಲ್ಲಿ ಮೊದಲನೇ ಸರಿ ಅವಳ ಮಗುವಿನ ಚಲಾವಣೆಗಳೆಲ್ಲ ಅನುಭವ ಆಗುತ್ತದೆ. ಅವಳಿಗೆ ತುಂಬ ಖುಷಿ ಆಗುತ್ತದೆ. 18ನೇ ವಾರದಲ್ಲಿ ಏನಾಗುತ್ತದೆ ಎಂದು ನಾವು ಬರುವ ವಾರ ನೋಡೋಣ.